ಡಿಜಿಪಿ ಹಿರಿಯ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ತಮ್ಮ ವಿರುದ್ಧ ಸಾಲು ಆರೋಪ ಮಾಡಿದ್ದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಪತ್ರದ ಮೂಲಕ ಹಂದಿಗೆ ಹೋಲಿಸಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸ್ವತಃ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಜೆಡಿಎಸ್ ಘಟಕ ಸಹ ಚಂದ್ರಶೇಖರ್ ವಿರುದ್ಧ ಹೊಸ ಗಂಭೀರ ಆರೋಪಗಳನ್ನು ಮಾಡಿವೆ. ಕೇಂದ್ರ ಸಚಿವರ ಕುರಿತು ಕೀಳು ಮಟ್ಟದ ಪದ ಬಳಸಿರುವಂತಹ ಇವರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ. ಎಂ ಚಂದ್ರಶೇಖರ್, ನೀವೊಬ್ಬ ಐಪಿಎಸ್ ಅಧಿಕಾರಿಯಾಗಲು ಅನರ್ಹ. 20 ಕೋಟಿ ಬೇಡಿಕೆ ಇಟ್ಟಿದ್ದ ಕಡು ಭ್ರಷ್ಟ ಅಧಿಕಾರಿ ನೀವು ಅಲ್ವೇ? ಭೂ ವ್ಯವಹಾರವೊಂದರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತ ಕಡು ಭ್ರಷ್ಟ ಅಧಿಕಾರಿ. ಈ ಸಂಬಂಧ ನಿಮ್ಮ ವಿರುದ್ಧ ಇನ್ಸ್ಪೆಕ್ಟರ್ ಒಬ್ರು ದೂರು ಕೊಟ್ಟಿದ್ರು. ಬಹುಮಹಡಿ ವಾಣಿಜ್ಯ ಕಟ್ಟಡ ಎಷ್ಟು ಕೋಟಿ ಲಂಚ ಪಡೆದು ಕಟ್ಟುತ್ತಿದ್ದೀರಿ? ಬೆಂಗಳೂರಿನಲ್ಲಿ ನಿಮ್ಮ ಪತ್ನಿ ಹೆಸರಲ್ಲಿ ನಿರ್ಮಿಸುತ್ತಿರುವಂತಹ ಬಹುಮಹಡಿ ಕಟ್ಟಡ, ಕಾರಾಜ್ ಕಾಲುವೆ ಮೇಲೆ ನಿರ್ಮಿಸುತ್ತಿರುವಂತಹ ಬಹುಮಹಡಿ ಕಟ್ಟಡ, ಕೆರೆ ಒತ್ತುವರಿ ಮಾಡಿಕೊಂಡು ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕಲ್ವೇ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಅವರು ಎಡಿಜಿಪಿ ಮೇಲೆ ಅಲರ್ಟ್, ಎಡಿಜಿಪಿ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ಹಂದಿ ಅಂತ ಬರ್ದಿದಾರ? ಅಲ್ಲ, ಆ ಪದವನ್ನ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಬರ್ನಾಡ್ ಶಾ ಹೇಳಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾನು ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ ಅನ್ನೋದು ನಾನು ನಿನ್ನೆ ಹೇಳಿದೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಲ್ಲ. ನಿನ್ನೆ ಬೇರೆ ವಿಷಯ ಇತ್ತು, ಈ ಇಶ್ಯೂನೇ ಬೇರೆ. ಅದು ಎರಡು. ಸಚಿವಾಲಯವನ್ನ ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೇಳ್ತಾನೆ ಇದ್ರೆ, ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈಲಿ ಲೆಟ್ರು ಹೋಗಲಿ. ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ? ಈ ವ್ಯಕ್ತಿದು ನನಗೆ ಇದು ಯಾವಾಗ ಬಂತು? ನಾನು ಅಷ್ಟು ಸುಲಭ ಕೂರನಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕೊಂಡು ಹೊರಟೆ ನಾನು. ಯಾರ ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು. ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ. ಈ ವ್ಯಕ್ತಿ UPSCನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು. ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಹೇಳಿ ಹುಡುಕೊಂಡು ಹೊರಟೆ ಅಲ್ಲ. ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಈಗ ಬೇಡ, ನಾನು ಹೇಳಬಾರ್ದು. ಅವೆಲ್ಲ ಹೇಳೋಕ್ಕಾಗಲ್ಲ. ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಇವೆಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ. ಇವೆಲ್ಲ ಟಾಪ್ ಸೀಕ್ರೆಟ್ಗಳಲ್ಲ, ಹೇಳಬಾರ್ದಲ್ಲ. ಹಿಟ್ ಆ್ಯಂಡ್ ರನ್ ಅಲ್ಲ. ಒಂದು ನಿಮಿಷ ಇರಿ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದನಲ್ವಾ ಕ್ಯಾಡರು? ನಾನು ಹಿಟ್ ಆ್ಯಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ. 1996-98 ಆಯ್ಕೆ ಆಗಿರೋದು. 98 ಆಯ್ಕೆ ಆದ ಮೇಲೆ 2008 ಇಲ್ಲಿಗೆ ಬಂದರು. 8-9 ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. KPCCಗೂ ಚಂದ್ರಶೇಖರ್ಗೆ ಏನು ಸಂಬಂಧ? ನಾನು ಊರಲ್ಲೇ ಇಲ್ಲ. ನಾನು ಸಾತ್ತೂರು ಕನಕಪುರದಲ್ಲಿ ನನ್ನ ಕೆಲಸ ಮಾಡ್ತೀನಿ. ಅವ್ರಿಗೆ ನೆನೆಸ್ಕೊಂಡ್ರೆ KPCC ನೆನೆಸ್ಕೊಂಡ್ರೆ ನಾನು ಏನು ಮಾತಾಡೋಕ್ಕೆ ಆಗ್ತಾ ಇದ್ರು. ಏನು ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ. ಒಬ್ಬ ಚಂದ್ರಶೇಖರ್ ನಾನು ನೋಡೂ ಇಲ್ಲ. ನಾನು